ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿನ್ನೆ ನಡೆದಂತಹ ಸಮ್ಮರ್ ಸ್ಲ್ಯಾಮ್ ಗುಂಗಿನಿಂದ ಇವತ್ತು ಕೂಡ ನನಗೆ ಹೊರಗಡೆ ಬರೋದಕ್ಕೆ ಆಗಿಲ್ಲ. ಲಿಟ್ರಲಿ ಆಸಮ್ ಆಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಮೈನ್ ಇವೆಂಟ್ ಅಲ್ಲಂತೂ ಬ್ಯಾಂಗರ್ ನಮಗೆ ನೋಡೋದಕ್ಕೆ ಸಿಕ್ತು. ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರೇನೋ ರಿಟರ್ನ್ ಆದ್ರು, ಬಟ್ ಏನ್ ಮಾಡ್ತಾರೆ, ರಿಟರ್ನ್ ಆಗಿ ಅವರು ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅಥವಾ ಇಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರಾ, ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಾ, ಸೋಲೋ ಸಿಕೋವ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಾ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಡಬ್ಲ್ಯೂ ಅವರು ಕ್ಲಿಯರ್ ಮಾಡಿದ್ದಾರೆ, ಯಾಕಂದ್ರೆ ರೋಮನ್ ರೈನ್ಸ್ ಅವರು ಬಂದಿದ್ದಾರೆ, ಸೋಲೋ ಸಿಕೋವ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಅಲ್ಲಿಂದ ಹೊರಟು ಹೋಗ್ತಾರೆ. ಅಂಡ್ ಇಲ್ಲಿ ಅಡ್ವಾಂಟೇಜ್ ನ ತಗೊಂಡು ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋ ಸಿಕೋವ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊತಾರೆ. ಸೊ ಈಗ ಸ್ವಲ್ಪ ಜನ ಕೇಳಬಹುದು, ಏನ್ ಗುರು ಇದು ಎಲ್ಲೂ ಕೂಡ ಮ್ಯಾಚ್ ಆಗ್ತಾ ಇಲ್ವಲ್ಲ. ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ರೈನ್ ನ ಎಂಡ್ ಮಾಡಿದ್ದು ಕೋಡಿ ರೋಡ್ಸ್ ಅವರು. ಸೊ ರೋಮನ್ ರೈನ್ಸ್ ಅವರ ಬಿಗ್ಗೆಸ್ಟ್ ರೈವಲ್ರಿ ಕೋಡಿ ರೋಡ್ಸ್ ಅವರು. ಆದ್ರೂ ಕೂಡ ರೋಮನ್ ರೈನ್ಸ್ ಅವರು ಬಂದು ಬರೀ ಸೋಲೋ ಸಿಕೋವ್ ಅವರ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ, ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕೇ ಮಾಡ್ಲಿಲ್ವಲ್ಲ. ಯಾಕೆ ಸೋಲೋ ಸಿಕೋವ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ನೀವು ಕೇಳಿದ್ರೆ, ಗೈಸ್ ನಮ್ಮ ಸೋಲೋ ಸಿಕೋವ್ ಅವರು ಅದೇ ರೀತಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದ್ರು. ಸ್ಮ್ಯಾಕ್ ಡೌನ್ ನಲ್ಲಿ ನೀವು ಗಮನಿಸಿರ್ಬಹುದು, ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಿ ಕಳಿಸ್ತಾರೆ. ರೋಮನ್ ರೈನ್ಸ್ ಅವರ ಪರ್ಸನಲ್ ವೈಸ್ ಮ್ಯಾನ್ ಪ್ರಿಯಾ ವೈಸ್ ಮ್ಯಾನ್ ಪಾಲ್ ಲಿಮೆನ್ ಅವರ ಮೇಲೂ ಕೂಡ ಸೋಲೋ ಸಿಕೋವ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ನಿನಗೇನಾದ್ರೂ ನಾನು ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಚಾಂಪಿಯನ್ಶಿಪ್ ನ ಗೆದ್ಕೊಂಡಾದ್ಮೇಲೆ ಈ ಒಂದು ಪದವಿ, ಈ ಒಂದು ಚಾಂಪಿಯನ್ಶಿಪ್ ಬೇಕು ಅಂದ್ರೆ ನೀನು ಬರ್ಬೋದು, ನಾನು ಎಲ್ಲಿ ಸಿಗ್ತೀನಿ ಅಂತ ನಿನಗೆ ಗೊತ್ತೇ ಇರಬಹುದು ಅಂತ. ಸೊ ರೋಮನ್ ರೈನ್ಸ್ ಅವರ ಬಗ್ಗೆನೂ ಕೂಡ ನಮ್ಮ ಸೋಲೋ ಸಿಕೋವ್ ಅವರು ಮಾತಾಡ್ತಾರೆ. ಸೊ ಸದ್ಯಕ್ಕೆ ರೋಮನ್ ರೈನ್ಸ್ ಅವರು ಆ ಒಂದು ವಿಚಾರಕ್ಕೆ ಆನ್ಸರ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಅವರು ಡೈರೆಕ್ಟ್ ಆಗಿ ಬಂದು ಸೋಲೋ ಸಿಕೋವ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸೊ ನಮಗೆ 100% ಈಗ ಸೋಲೋ ಸಿಕೋವ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸ್ಟೋರಿ ಲೈನ್ ನೋಡೋದಿಕ್ಕೆ ಸಿಗುತ್ತೆ. ಸೋಲೋ ಸಿಕೋವ್ ಅವರ ಕಡೆ ಸಂಪೂರ್ಣ ಬ್ಲಡ್ ಲೈನ್ ಇದೆ, ಜಾಕೋಫಾಟು, ಟಾಮಾ ಟೋಂಗಾ, ಟೋಂಗಾ ಲೋವಾ ಅವರು ಇದ್ದಾರೆ. ಬಟ್ ಇಲ್ಲಿ ರೋಮನ್ ರೈನ್ಸ್ ಅವರ ಕಡೆ ಯಾರು ಕೂಡ ಇಲ್ಲ. ಸೊ ರೋಮನ್ ರೈನ್ಸ್ ಅವರು ತನ್ನ ಒಂದು ಬ್ಲಡ್ ಲೈನ್ ನ ಬಿಲ್ಡ್ ಮಾಡಬೇಕಾಗಿದೆ. ಸೊ ತನ್ನ ಒಂದು ಒರಿಜಿನಲ್ ಬ್ಲಡ್ ಲೈನ್ ಏನಿತ್ತು, ಜಿಮ್ಮಿ ಊಸೋ ಆಗಿರಬಹುದು, ಜೇ ಊಸೋ ಆಗಿರಬಹುದು, ಅಂಡ್ ಈಗ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಸೋತಿರೋದ್ರಿಂದ ಡಬ್ಲ್ಯೂ ಅವರು ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಈ ಒಂದು ಆಂಗಲ್ ನಲ್ಲಿ ಆಡ್ ಮಾಡಬಹುದು. ಎಸ್, ನಾನು ನಿಮಗೆ ತುಂಬಾ ವಿಡಿಯೋದಲ್ಲಿ ತಿಳಿಸಿದ್ದೆ, ನಮ್ಮ ಸ್ಯಾಮಿ ಝೈನ್ ಅವರು ಏನಾದರೂ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಸೋತ್ರೆ ಡಬ್ಲ್ಯೂ ಅವರು ಅವ್ರನ್ನ ಪ್ರಾಬಬ್ಲಿ ಬ್ಲಡ್ ಲೈನ್ ಸ್ಟೋರಿ ಲೈನ್ ನಲ್ಲಿ ಬುಕ್ ಮಾಡಬಹುದು. ಯಾಕಂದ್ರೆ ಸ್ಯಾಮಿ ಝೈನ್ ಆಗಿ ಬ್ಲಡ್ ಲೈನ್ ರಿಲೇಷನ್ಸ್ ಯಾವ ರೀತಿ ಇತ್ತು ಅಂತ ನಿಮಗೆ ಗೊತ್ತಾ ಇರಬಹುದು. ಅಂಡ್ ರೀಸೆಂಟ್ ಆಗಿ ನಮ್ಮ ಜೇ ಊಸೋ ಅವರು ಜಿಮ್ಮಿ ಊಸೋ ಅವರ ರಿಟರ್ನ್ ಬಗ್ಗೆನೂ ಕೂಡ ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಜಿಮ್ಮಿ ಊಸೋ ಆದಷ್ಟು ಬೇಗ ಬರ್ತಾರೆ ಅಂತ. ಸೊ ರೋಮನ್ ರೈನ್ಸ್ ಅವರು ಡೈರೆಕ್ಟ್ ಆಗಿ ಬ್ಯಾಡ್ ಬ್ಲಡ್ ಲೈನ್ ವಿರುದ್ಧ ಹೋದಾಗ ನಮಗೆ ಒಂಥರ 4-on-1 ಸಿಚುಯೇಷನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಆಗ ಪ್ರಾಬಬ್ಲಿ ನಮ್ಮ ಪಾಲ್ ಲಿಮೆನ್ ಹಾಗೆ ರೋಮನ್ ರೈನ್ಸ್ ಅವರು ಸೇರ್ಕೊಂಡು ಜಿಮ್ಮಿ ಊಸೋ, ಜೇ ಊಸೋ ಹಾಗೆ ಸ್ಯಾಮಿ ಝೈನ್ ಅವ್ರನ್ನ ಮತ್ತೊಮ್ಮೆ ಕರ್ಕೊಂಡು ಬರ್ಬೋದು. ಸ್ವಲ್ಪ ವಿಚಿತ್ರ ಅನ್ಸುತ್ತೆ, ಏನ್ ಗುರು ರೋಮನ್ ರೈನ್ಸ್ ಹೋಗಿ ಅವ್ರನ್ನೆಲ್ಲರನ್ನು ಕೂಡ ಕರ್ಕೊಂಡು ಬರ್ತಾರ ಅಂತ. ಗೈಸ್, ಸ್ಟೋರಿ ಲೈನ್ ನ ಎಕ್ಸ್ಪೆಕ್ಟೇ ಮಾಡೋದಕ್ಕೆ ಆಗ್ತಾ ಇಲ್ಲ, ಪ್ರೆಡಿಕ್ಟೇ ಮಾಡೋದಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲೂ ಏನೇನ್ ಆಗ್ತಾ ಇದೆ ಅಂತ. ಅಥವಾ ಡಬ್ಲ್ಯೂ ಅವರು ನಮ್ಮ ಜಿಮ್ಮಿ ಊಸೋ, ಜೇ ಊಸೋ ಹಾಗೆ ಸ್ಯಾಮಿ ಝೈನ್ ಅವ್ರನ್ನ ಬಿಟ್ಟು ರೋಮನ್ ರೈನ್ಸ್ ಅವರ ಮೇಲೆ ಇಡೀ ಬ್ಯಾಡ್ ಬ್ಲಡ್ ಲೈನ್ ಅಟ್ಯಾಕ್ ಮಾಡಬೇಕಾದ್ರೆ ರೋಮನ್ ರೈನ್ಸ್ ಅವ್ರನ್ನ ಕಾಪಾಡೋದಕ್ಕೆ ಇಲ್ಲಿ ನಮ್ಮ ಕೋಡಿ ರೋಡ್ಸ್, ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓಯನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಒಂದು ಆಂಗಲ್ ನು ಕೂಡ ತೋರಿಸಬಹುದು. ಬಟ್ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಡಬ್ಲ್ಯೂ ಅವರು ಏನಾದರೂ ಕೋಡಿ ರೋಡ್ಸ್, ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓಯನ್ಸ್ ಅವ್ರನ್ನ ಬುಕ್ ಮಾಡಿದ್ರೆ ನಿಜವಾಗ್ಲೂ ಆ ಒಂದು ಒರಿಜಿನಾಲಿಟಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ನಮಗೆ ಬೇಕಾಗಿರೋದು ಒರಿಜಿನಲ್ ಬ್ಲಡ್ ಲೈನ್ ವರ್ಸಸ್ ಸೋ ಕಾಲ್ಡ್ ಬ್ಲಡ್ ಲೈನ್. ಸೊ ಡಬ್ಲ್ಯೂ ನೆಕ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ಪ್ರಾಬಬ್ಲಿ ಇದರ ಒಂದು ಆಂಗಲ್, ಇದರ ಒಂದು ತುಣುಕು ನಮಗೆ ನೋಡೋದಕ್ಕೆ ಸಿಗಬಹುದು. ಗೊತ್ತಿಲ್ಲ ನಮ್ಮ ರೋಮನ್ ರೈನ್ಸ್ ಅವರು ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ರೆಸಲ್ ಮಾಡ್ತಾರ ಅಂತ. ಡಬ್ಲ್ಯೂ ಅವರು ಪ್ರಾಬಬ್ಲಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಬುಕ್ ಮಾಡಿ ಆ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಇಂದನೂ ಕೂಡ ಎಂಡ್ ಮಾಡಬಹುದು. ಸದ್ಯಕ್ಕೆ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರು ಮ್ಯಾಚ್ ಆಡ್ತಾರೋ ಇಲ್ವೋ ಅನ್ನೋದು ಡೌಟ್ ಇದೆ. ಅಥವಾ ಡಬ್ಲ್ಯೂ ಅವರು ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರೋಗ್ರೆಸ್ ನ ಮಾಡಬಹುದು. ಅಂದ್ರೆ ಎಲ್ಲರೂ ಕೂಡ ಬಂದು ರೋಮನ್ ರೈನ್ಸ್ ಅವ್ರನ್ನ ಜಾಯಿನ್ ಆಗೋದು ಪ್ರಾಬಬ್ಲಿ ಅದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಫೈನಲಿ ನಮಗೆ ಸೋಲೋ ಸಿಕೋವ್ ಹಾಗೆ ರೋಮನ್ ರೈನ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ಬ್ಯಾಡ್ ಬ್ಲಡ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಗಬಹುದು. ಬ್ಯಾಡ್ ಬ್ಲಡ್ ಲೈನ್ ಸಂಪೂರ್ಣವಾಗಿ ಕನೆಕ್ಟ್ ಆಗ್ತಾ ಇದೆ. ಸೊ ಡಬ್ಲ್ಯೂ ಅವರು ಬ್ಯಾಶ್ ಇನ್ ಬರ್ಲಿನ್ ನ ಸಂಪೂರ್ಣವಾಗಿ ಇಗ್ನೋರ್ ಮಾಡಿ ಬ್ಲಡ್ ಲೈನ್ ಸ್ಟೋರಿ ಲೈನ್ ನ ಅಲ್ಲಿವರೆಗೂ ಓಲ್ಡ್ ಮಾಡಿ ಬ್ಯಾಡ್ ಬ್ಲಡ್ ಅಲ್ಲಿ ಈ ಕಡೆ ನಮ್ಮ ಸೋಲೋ ಸಿಕೋವ್ ಅವರ ಬ್ಲಡ್ ಲೈನ್ ಬಂದು ಜಾಯ್ನ್ ಆಗಬಹುದು. ಅಥವಾ ಈ ಕಡೆ ನಮ್ಮ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ, ಜೇ ಊಸೋ, ಸ್ಯಾಮಿ ಝೈನ್ ಅವರು ಬಂದು ರಿಯೂನಿಯನ್ ಆಗಬಹುದು. ಸೊ ಬ್ಯಾಡ್ ಬ್ಲಡ್ ಅಲ್ಲಿ ನಮಗೆ ಸೋಲೋ ಸಿಕೋವ್ ಹಾಗೆ
ರೋಮನ್ ರೈನ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿ ಈ ಕಡೆ ರೋಮನ್ ರೈನ್ಸ್ ಅವ್ರನ್ನ ಎಲ್ಲರೂ ಕೂಡ ಸೇರ್ಕೊಂಡು ಅಟ್ಯಾಕ್ ಮಾಡಬೇಕಾದ್ರೆ ರೋಮನ್ ರೈನ್ಸ್ ಅವರ ಜೊತೆಗೆ ಜಿಮ್ಮಿ ಊಸೋ, ಜೇ ಊಸೋ ಹಾಗೆ ಸ್ಯಾಮಿ ಝೈನ್ ಅವರು ಬಂದು ನಿಂತ್ಕೋಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಒರಿಜಿನಲ್ ಬ್ಲಡ್ ಲೈನ್ ವರ್ಸಸ್ ಸೋ ಕಾಲ್ಡ್ ಬ್ಲಡ್ ಲೈನ್ ನಡುವೆ ಒಂದು ವಾರ್ ಗೇಮ್ ಮ್ಯಾಚ್ ನ ಬುಕ್ ಮಾಡಬಹುದು. ಲಿಟ್ರಲಿ ಗೈಸ್ ಯಾವ ರೀತಿ ಸ್ಟೋರಿನ ತಗೊಂಡು ಹೋಗ್ಬೋದು ನೀವೇ ಯೋಚನೆ ಮಾಡಿ. ಒಟ್ನಲ್ಲಿ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ವರ್ಸಸ್ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದಂತೂ 100% ಕನ್ಫರ್ಮ್. ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಅಲ್ಲಿ ರೋಮನ್ ರೈನ್ಸ್, ಜಿಮ್ಮಿ ಊಸೋ, ಜೇ ಊಸೋ ಅಂಡ್ ಸ್ಯಾಮಿ ಝೈನ್ ಅವರು ಕೂಡ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಕಡೆ ಸೈಡು ನಮ್ಮ ಸೋಲೋ ಸಿಕೋವಾ, ಜಾಕೋಬ್ ಫಾಟು, ಟಾಮಾ ಟೊಂಗಾ ಹಾಗೆ ಟೊಂಗಾಲೋ ಅವರು ನೋಡೋದಕ್ಕೆ ಸಿಗಬಹುದು. ಸೊ ಅಲ್ಲಿವರೆಗೂ ಡಬ್ಲ್ಯೂ ಅವರು ಈ ಒಂದು ಸ್ಟೋರಿನ ಬಿಲ್ಡ್ ಮಾಡ್ಕೊಂಡು ಬರಬಹುದು. ಪ್ರಾಬಬ್ಲಿ ನನಗನ್ಸುತ್ತೆ ಗೈಸ್ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಈ ರೀತಿ ಒಂದು ಆಂಗಲ್ ನ ತಗೊಂಡು ಬರಬಹುದು. ಸೊ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಒಂದ್ ಕಡೆ ನೋಡೋದಕ್ಕೆ ಸಿಕ್ಕರೆ, ಇನ್ನೊಂದ್ ಕಡೆ ನಮಗೆ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಇವರ ನಡುವೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಹಂಗೆ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಇವರ ನಡುವೆ ಒಂದು ವಾರ್ ಗೇಮ್ ಮ್ಯಾಚ್ ನ ಬುಕ್ ಮಾಡಬಹುದು. ಕೋಡಿ ರೋಡ್ಸ್ ಅವರ ಕಥೆನ ಬಿಟ್ಬಿಟ್ಟೆಲ್ಲ ಗುರು. ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಮ್ಯಾಚ್ ಆಗೋದಿಲ್ವಾ? ರೋಮನ್ ರೈನ್ಸ್ ಅವರ ಬಿಗ್ಗೆಸ್ಟ್ ರೈವಲ್ರಿ ಕೋಡಿ ರೋಡ್ಸ್ ಅವರೇ. ಅಂಡ್ ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಚಾಲೆಂಜ್ ಕೂಡ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ರೋಮನ್ ರೈನ್ಸ್ ಅವರ ಜೊತೆ ಟ್ರಯಲಜಿನ ಮಾಡೋದಕ್ಕೆ ರೆಡಿ ಇದ್ದೀನಿ. ಸೊ ರೋಮನ್ ರೈನ್ಸ್ ಅವರು ನನ್ನ ಈ ಒಂದು ಚಾಂಪಿಯನ್ಶಿಪ್ ಗೆ ರೀಮ್ಯಾಚ್ ನ ತಗೊಳ್ಳೋದಕ್ಕೆ ಆಗಿದ್ದಾರೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ. ಸೊ ಒಂದು ಬಾರಿ ನಮ್ಮ ರೋಮನ್ ರೈನ್ಸ್ ಅವರು ಬ್ಯಾಡ್ ಬ್ಲಡ್ ಲೈನ್ ನ ಸೋಲ್ಸಿದ ಕೂಡಲೇ ಪ್ರಾಬಬ್ಲಿ ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಒಂದು ಮ್ಯಾಚ್ ನ ರಿಸಲ್ಟ್ ಏನಾಗಿರುತ್ತೆ? ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಿರ್ತಾರೆ. ರೋಮನ್ ರೈನ್ಸ್ ಅವ್ರನ್ನ ಮತ್ತೊಮ್ಮೆ ಕೋಡಿ ರೋಡ್ಸ್ ಅವರ ವಿರುದ್ಧ ಸೋಲಿಸ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ, ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮಗೆ ದ ಪೀಪಲ್ ಚಾಂಪಿಯನ್ ರಾಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ರೂಮರ್ಸ್ ಗಳು ಸಿಕ್ಕಾಪಟ್ಟೆ ಬರ್ತಾ ಇತ್ತು. ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಡಬ್ಲ್ಯೂ ಅವರು ರಸಲ್ ಮೇನಿಯಾ 40 ಅಲ್ಲಿ ರಾಕ್ ವರ್ಸಸ್ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರು. ಅಂಡ್ ಡಾಕ್ಯುಮೆಂಟ್ರಿಲಿ ನಮ್ಮ ರಾಕ್ ಅವರು ಕೂಡ ಹೇಳ್ತಾರೆ, ನಾವು ಎಲ್ಲಾ ರೀತಿಯ ಪ್ಲಾನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ, ಇವನ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ಯೋಚನೆ ಮಾಡಿದ್ವಿ ಅಂತ. ಸೊ ಪ್ರಾಬಬ್ಲಿ ರಸಲ್ ಮೇನಿಯಾ 40 ಅಲ್ಲಿ ಯೋಚನೆ ಮಾಡಿದಂತಹ ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮಗೆ ರಸಲ್ ಮೇನಿಯಾ 41 ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರಾಕ್, ರೋಮನ್ ರೈನ್ಸ್ ವರ್ಸಸ್ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್. ಲಿಟರಲಿ ಗಾಯ್ಸ್ ಆಸಮ್ ಆಗಿರುತ್ತೆ. ಇನ್ ಮುಂದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸ್ಟೋರಿ ಟೆಲ್ಲಿಂಗ್ ನ ನಮ್ಮ ಟ್ರಿಪಲ್ ಎಚ್ ಅವರು ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಗೋಟ್ ನ ರಿಟರ್ನ್ ಕೂಡ ಆಗಿದೆ. ಡಬ್ಲ್ಯೂ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಜನ ವಾಪಸ್ ಬಂದಿದ್ದಾರಾ. ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದೀರಾ. ಯಾರ ಕಮೆಂಟ್ಗೂ ಕೂಡ ರಿಪ್ಲೈ ಮಾಡೋದಕ್ಕೆ ನನಗೆ ಟೈಮೇ ಸಾಕ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ. ಸೊ ಈ ರೀತಿ ಪ್ರಾಬಬ್ಲಿ ನಮಗೆ ರೋಮನ್ ರೈನ್ಸ್ ಅವರ ಸ್ಟೋರಿ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಅವರು ಪ್ರಾಬಬ್ಲಿ ನಮಗೆ ಬ್ಯಾಡ್ ಬ್ಲಡ್ ಅಲ್ಲಿ ತನ್ನ ಮೊದಲ ಮ್ಯಾಚ್ ನ ರೆಸಲ್ ಮಾಡಿ, ಅದಾದ್ಮೇಲೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮಗೆ ಬ್ಯಾಡ್ ಬ್ಲಡ್ ಲೈನ್ ಹಾಗೆ ಒರಿಜಿನಲ್ ಬ್ಲಡ್ ಲೈನ್ ನಡುವೆ ಒಂದು ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಡಬ್ಲ್ಯೂ ಅವರು ರಾಯಲ್ ರಂಬಲ್ ಅಲ್ಲಿ ಮ್ಯಾಚ್ ನ ಬುಕ್ ಮಾಡಬಹುದು. ನಿಮಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.